ವಿರುದ್ಧ ಅಪಪ್ರಚಾರ ಆರೋಪ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸದ್ಯ ವಿಚಾರಣೆಗೆ ಯೂಟ್ಯೂಬರ್ ಸಮೀರ್ ಹಾಜರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಸಮೀರ್ ಆಗಮಿಸಿದ್ದಾರೆ. ಮೂವರು ವಕೀಲರ ಜೊತೆಗೆ ಸಮೀರ್ ಆಗಮಿಸಿದ್ದಾರೆ. ಇನ್ಸ್ಪೆಕ್ಟರ್ ನಾಗೇಶ್ ಮುಂದೆ ಸದ್ಯ ಸಮೀರ್ ಆಗಮಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಸಮೀರ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಎಐ ಫೋಟೋ ಬಳಸಿ ಗಲಭೆಗೆ ಪ್ರಚೋದನೆ ನೀಡಿರುವಂತಹ ಆರೋಪ ಇವರ ವಿರುದ್ಧ ಕೇಳಿಬಂದಿತ್ತು. ಬೊರಡೆ ವಿಚಾರವಾಗಿಯೂ ಕೂಡ ವಿಡಿಯೋವನ್ನ ಸಮೀರ್ ಮಾಡಿದ್ರು. ಅಂದ್ರೆ ಏನು ಮಾಸ್ಕ್ ಮ್ಯಾನ್ ವಿಚಾರ ಏನಿತ್ತು ಆ ಒಂದು ದೂರಿ ಸಂಬಂಧಪಟ್ಟಂತೆ ಈತ ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡಿ ಹರಿಬಿಟ್ಟಿದ್ದ. ಹಾಗಾಗಿ ಜನರ ಭಾವನೆಗೆ ಧಕ್ಕೆ ತರುವಂತ ಕೆಲಸವನ್ನ ಈತ ಮಾಡಿದ್ದಾನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರು ಕೂಡ ಈತನಿಂದ ಹಾಳಾಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ಆರೋಪಗಳು ಕೇಳಿಬಂದಿತ್ತು. ಕೆಲವೊಂದಿಷ್ಟು ದೂರುಗಳು ಕೂಡ ದಾಖಲಾಗಿತ್ತು. ಈ ಬೆನ್ನಲ್ಲೇ ಆತನಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡಲಾಗುತ್ತೆ. ಆದ್ರೆ ಮೊದಲನೆಯ ಕೇಸ್ ದಾಖಲಾದಂತ ಸಂದರ್ಭದಲ್ಲಿ ಆತ ನಿರೀಕ್ಷಣಾ ಜಾಮೀನನ್ನ ಪಡೆದುಕೊಳ್ತಾನೆ. ನಂತರವೂ ಕೂಡ 2 ಕೇಸ್ ದಾಖಲಾಗತ್ತೆ. ಸದ್ಯ ಇವತ್ತು ವಿಚಾರಣೆಗೆ ಯೂಟ್ಯೂಬರ್ ಸಮೀರ್ ಹಾಜರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೂವರು ವಕೀಲರ ಜೊತೆಗೆ ಇವರು ವಿಚಾರಣೆಗೆ ಹಾಜರಾಗಿದ್ದಾರೆ. ಕೋಟ್ಯಾಂತರ ಹಿಂದೂಗಳ ಪವಿತ್ರ ಕ್ಷೇತ್ರವಾದ ಧರ್ಮಸ್ಥಳದ ಬಗ್ಗೆ ಅಪಮಾನಕಾರಿ ಮತ್ತು ಪ್ರಚೋದನೆ ಅಪಪ್ರಚಾರ ಮಾಡಿ ಸಮಾಜದಲ್ಲಿ ಧಾರ್ಮಿಕ ದ್ವೇಷ ಅಶಾಂತಿ ಸೃಷ್ಟಿಗೆ ಕಾರಣ ಅಂತ ಹೇಳಿ ಯೂಟ್ಯೂಬರ್ MD ಸಮೀರ್ ಎಂಬಾತನನ್ನ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಆರೋಪವನ್ನ ಕೂಡ ಮಾಡಿದ್ರು. ಇನ್ನು ಹನೂರು ಬಿಜೆಪಿ ಮಂಡಲದ ವತಿಯಿಂದ ಪೊಲೀಸ್ ಠಾಣೆಗೂ ಕೂಡ ದೂರನ್ನ ನೀಡಲಾಗಿತ್ತು. ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳು, ಗುಪ್ತ ಸಮಾಧಿಗಳು ಇತ್ಯಾದಿ ಬಗ್ಗೆ ಮಾಹಿತಿ ಮತ್ತು ಸುಳ್ಳು ವಿಡಿಯೋಗಳನ್ನ ಧಾರ್ಮಿಕ ಭಾವನೆಗಳನ್ನ ನೋವುಪಡಿಸಿ ಧರ್ಮ ಮತ್ತು ಧರ್ಮಗಳ ನಡುವೆಯೇ ದ್ವೇಷವನ್ನ ಸೃಷ್ಟಿ ಮಾಡುವುದಕ್ಕೆ ಈತ ಪ್ರಯತ್ನ ಮಾಡಿದ್ದ ಅನ್ನೋದಾಗಿ ಕೆಲವು ಆರೋಪ ಕೇಳಿಬಂದಿತ್ತು. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಆತ ವಿಚಾರಣೆಗೆ ಹಾಜರಾಗ್ತಾ ಇರುವಂತಹ ದೃಶ್ಯ ಅದು. ಇನ್ನು ವಿಡಿಯೋಗಳು ವ್ಯವಸ್ಥಿತವಾಗಿ ದುರುದ್ದೇಶ ಮತ್ತು ಸಂಚು ರೂಪಿಸಿ ಪವಿತ್ರ ಕ್ಷೇತ್ರವನ್ನ ಕೆಡಿಸುವ ಪ್ರಯತ್ನ. ಇದರಿಂದ ಸಮಾಜದಲ್ಲಿ ಅಶಾಂತಿ ಉಂಟಾಗುವ ಸಾಧ್ಯತೆ ಇದೆ, ಧಾರ್ಮಿಕ ಸಂಘರ್ಷ ಸೃಷ್ಟಿಸುವಂತ ಸಾಧ್ಯತೆಯೂ ಇದೆ ಅಂತ ಹೇಳಿ ಈತನ ವಿರುದ್ಧವಾಗಿ ದೂರು ದಾಖಲಾಗಿತ್ತು. ಆದರೆ ಈತ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಇನ್ನು ನಿನ್ನೆಯೂ ಕೂಡ ಇವರ ಮನೆಯ ಬಳಿ ಹೋಗಿ ಪೊಲೀಸರು ನೋಟಿಸ್ ಅನ್ನ ಅಂಟಿಸಿ ಬಂದಿದ್ರು. ವಿಚಾರಣೆಗೆ ನಾಳೆಯೇ ಹಾಜರಾಗಬೇಕು, ಅಂದ್ರೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಇನ್ನು ಅದರಂತೆ ಇವತ್ತು ಈತ ವಿಚಾರಣೆಗೆ ಹಾಜರಾಗಿದ್ದಾರೆ. ಹಾಗಾದ್ರೆ ವಿಚಾರಣೆಯಲ್ಲಿ ಸಮೀರ್ ಯಾವ ರೀತಿಯಾಗಿರ್ತಕ್ಕಂಥ ಉತ್ತರವನ್ನ ಕೊಡ್ತಾರೆ, ಯಾವ ರೀತಿಯಾಗಿ ಸ್ಪಷ್ಟನೆಯನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಒಟ್ಟಾರೆಯಾಗಿ ಆತನ ವಿರುದ್ಧವಾಗಿ ಪ್ರಕರಣ ದಾಖಲಿಸಿ ಸಮಾಜದಲ್ಲಿ ಧಾರ್ಮಿಕ ದ್ವೇಷ ಅಶಾಂತಿ ಮತ್ತು ಅಶ್ರದ್ಧೆ ಉಂಟು ಮಾಡುವಂತಹ ಅವನ ಕೃತ್ಯಗಳಿಗೆ ತಕ್ಕ ಕಾನೂನು ಕ್ರಮವನ್ನ ಕೈಗೊಂಡು ಕಠಿಣ ಶಿಕ್ಷೆಯನ್ನ ನೀಡಬೇಕು ಅಂತ ಹೇಳಿ ಮನವಿ ಮಾಡಿ ಆ ದೂರಿನಲ್ಲಿಯೂ ಕೂಡ ತಿಳಿಸಲಾಗಿತ್ತು. ಹಾಗಾಗಿ ಈಗ ಯೂಟ್ಯೂಬರ್ ಸಮೀರ್ ಸದ್ಯ ವಿಚಾರಣೆಗೆ ಹಾಜರಾಗಿದ್ದಾರೆ. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಸಮೀರ್ ಆಗಮಿಸಿದ್ದಾರೆ. ಮೂವರು ವಕೀಲರ ಜೊತೆಗೆ ಸಮೀರ್ ಆಗಮಿಸ್ತಾ ಇರುವಂತಹ ದೃಶ್ಯಾವಳಿಯನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಇನ್ಸ್ಪೆಕ್ಟರ್ ನಾಗೇಶ್ ಮುಂದೆ ಸಮೀರ್ ಹಾಜರಾಗಿದ್ದಾರೆ. ಎಐ ಫೋಟೋ ಬಳಸಿ ಗಲಭೆಗೆ ಪ್ರಚೋದನೆಯನ್ನ ನೀಡಿದ್ರು ಅನ್ನುವಂತಹ ಆರೋಪ ಇವರ ವಿರುದ್ಧ ಕೇಳಿಬಂದಿತ್ತು. ಆತ ಸತ್ಯ ಹೇಳಿದ್ರೆ ಯಾಕೆ ಈಗ ಪೊಲೀಸರಿಗೆ ಹೆದರಬೇಕಿತ್ತು, ಯಾಕೆ ವಿಚಾರಣೆಗೆ ಸಮೀರ್ ಹಾಜರಾಗ್ತಾ ಇಲ್ಲ ಅನ್ನುವಂಥ ಕೆಲವೊಂದಿಷ್ಟು ಮತ್ತೆ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಈ ಬೆನ್ನಲ್ಲೇ ಇವತ್ತು ಯೂಟ್ಯೂಬರ್ ಸಮೀರ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಇನ್ನು ಬೊರಡೆ ವಿಚಾರವಾಗಿಯೂ ಕೂಡ ಈತ ವಿಡಿಯೋ ಮಾಡಿ ಹರಿಬಿಟ್ಟಿದ್ದ. ಹಾಗಾಗಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇತ್ತು. ಧರ್ಮಸ್ಥಳ ಕ್ಷೇತ್ರದ ಹೆಸರು ಹಾಳು ಮಾಡ್ತಾ ಇದ್ದಾನೆ ಈತ ಅಂತ ಹೇಳಿ ಇದೆಲ್ಲವೂ ಕೂಡ ಒಂದು ಷಡ್ಯಂತ್ರ ಅನ್ನುವಂಥ ನಿಟ್ಟಿನಲ್ಲಿ ಆರೋಪಗಳು ಕೇಳಿ ಬಂದಿತ್ತು. ಇನ್ನು ಆರೋಪದ ಬೆನ್ನಲ್ಲೇ ದೂರು ಕೂಡ ದಾಖಲಾಯಿತು. ಸದ್ಯ ಸಮೀರ್ ವಿಚಾರಣೆಗೆ ಹಾಜರಾಗಿದ್ದಾರೆ.